ಬಂದುಬಿಟ್ಟು ಜೇನು ಕುರುಬರ ಸಂಘಟನೆಯ ರಾಜ್ಯ ಅಧ್ಯಕ್ಷರು. ನಾನು ವಾಸ ಹುಣಸೂರು ತಾಲೂಕು ಚಟ್ಟಳ್ಳಿಯಲ್ಲಿದ್ದೀನಿ. ಈಗಾದರೆ ನಮಗೆ ಈಗಾಗಲೇ ಪತ್ರಿಕೆಯಲ್ಲಿ ಮತ್ತು ಇಲ್ಲಿ ಬಂದಾಗ ನೇಲುಕುಪ್ಪೆ ಮತ್ತು ನೆಲ್ಲೂರು ಫಲ ಆಸ್ಮ ಸ್ಕೂಲಲ್ಲಿ ನಿಲಯ ಫಲಕ ಇರ್ತಕ್ಕಂಥ ಚೇತನ್ ಕುಮಾರ್ ಅವರು ಕಳೆದ ತಿಂಗಳು 22 ತಾರೀಕಲ್ಲಿ ಹುಟ್ಟುಹಬ್ಬನ ಆಚರಿಸಿಕೊಂಡಿದ್ದಾರೆ. ಆ ಹುಟ್ಟುಹಬ್ಬ ಆಚರಿಸಿಕೊಂಡಾಗ ನಮಗೇನು ಮಾಹಿತಿಗಳು ಇರಲಿಲ್ಲ. ಈ ಪತ್ರಿಕೆಯಲ್ಲಿ ಮತ್ತು ಟಿ ವಿ ಮಾಧ್ಯಮದಲ್ಲಿ ಬಂದಾಗ ನಮಗೆ ಮಾಹಿತಿ ಗೊತ್ತಾಯಿತು. ಇವರು ನಿಜವಾಗಲೂ ಗಿರಿಜನರ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡುವರ ಅಲ್ವಾ ಅನ್ನೋದು ನನಗೆ ಸಂಶಯ ಆಯಿತು. ಇದನ್ನು ನಾವು ಕೂಡ ಸರ್ಕಾರಕ್ಕೆ ಅಧಿಕಾರಿಗಳ ಗಮನ ತಂದಿದ್ದೀವಿ. ಗಮನ ತಂದರೂ ಕೂಡ ಅಲ್ಲಿ ಯಾರು ತಾಲೂಕು ಅಧಿಕಾರಿಗಳು ಆಯಿತು, ಡಿಸ್ಟ್ರಿಕ್ಟ್ ಅಧಿಕಾರಿಗಳಾಗಿರ್ಬೋದು, ನಮ್ಮ ಟ್ರೈಬಲ್ ಇಲಾಖೆಯವರು ಅದನ್ನು ನಾನು ಕ್ರಮ ತಗೊಂಡು ಅವರನ್ನು ನಾವು ತಕ್ಷಣ ಅವ್ರನ್ನ ಆ ಮೂಲ ಇಲಾಖೆಯನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದಾರೆ ಅವ್ರನ್ನ ಅಲ್ಲಿ ಕಳಿಸ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೆ ಅವರನ್ನು ವಾಪಸ್ ಕಳಿಸಿಲ್ಲ. ಜೊತೆಗೆ ಮತ್ತೆ ನಾವು ಕೇಳಿದಾಗ ಕಳೆದ ತಿಂಗಳು 15 ತಾರೀಕು ಕೇಳಿದಾಗ ಇಲ್ಲ ನಮಗೆ ಅಥಾರಿಟಿ ಇಲ್ಲ ಅವ್ರನ್ನ ಕಳ್ಸೋಕ್ಕೆ, ನಾವು ಮುಂದೆ ಮೇಲಧಿಕಾರಿ ಬೇಕು ಅಂತ ಹೇಳಿದರು. ಆದರೆ ನಮ್ಮ ಪ್ರಶ್ನೆ ಇಷ್ಟೇ, ಇವರು ಹುಟ್ಟುಹಬ್ಬ ಸರ್ಕಾರಿ ಯಾವುದೇ ಸ್ಕೂಲ್ಗಳಲ್ಲಿ 3 ಗಂಟೆಗೆ ಕ್ಲಾಸ್ ಇರೋ ಟೈಮಲ್ಲಿ ಅವರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರಲ್ಲ, ಇದು ಸರಿಯಾ ಅನ್ನೋದು ನಮ್ಮ ಪ್ರಶ್ನೆ ಒಂದು ಕಡೆ. ಹಿಂಗೆ ಅವರ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬನ ಕಾರ್ಯಕ್ರಮ ಮಾಡ್ಕೊಂಡು ಹೋದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗಬೇಕು? ಜೊತೆಗೆ ಈ ಕಾರ್ಯಕ್ರಮ ಮಾಡಿದರೂ ಕೂಡ ಇದನ್ನು ಇಡೀ ಸ್ಟಾಫ್ಗಳಿಗೆ ಬಳಸ್ಕೊಂಡು ಇಲ್ಲಿ ಪತ್ರಿಕೆಯಲ್ಲಿ ಬಂದು ಸುಳ್ಳು, ವಿಡಿಯೋಲಿ ಬಂದು ಸುಳ್ಳು ಅಂತ ಹೇಳ್ಬಿಟ್ಟು ಇದು ಅವರ ಹುಟ್ಟುಹಬ್ಬನೇ ಮಾಡಲಿಲ್ಲ ಸ್ಕೂಲ್ ನಮ್ಮದು ಅಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಫ್ಗಳಲ್ಲಿ ಲೆಟ್ರ್ ಬರ್ಸವ್ರೆ, ಇದು ನಮ್ಮ ಈ ಕಾರ್ಯಕ್ರಮ ಮಾಡಲಿಲ್ಲ ಅಂತ. ಆದರೆ ಇಲ್ಲಿ ನಾಳೆ ದಿನ ನಮ್ಮ ಮಕ್ಕಳಿಗೆ, ಗಿರಿಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಒಂದೇನೋ ಅತ್ಯಾಚಾರ ಆಯಿತು ಅಥವಾ ಏನಾದ್ರು ಕೊಲೆ ಆಯಿತು ಅಥವಾ ಕಿಡ್ನ್ಯಾಪ್ ಆಯಿತು, ಇದಕ್ಕೆ ಯಾರು ಹೊಣೆಗಾರರು? ನಾಳೆ ಒಂದು ಮಕ್ಕಳಿಗೆ ಏನು ಹೆಚ್ಚಿಗೆ ಆದರೆ ಇದೇ ಥರ ಬರ್ಕೊಡ್ತಾರೆ ಅವರು. ಈ ಮಕ್ಕಳಿಗೆ ಇಲ್ಲಿ ಆಗಿಲ್ಲ, ಅವರ ಊರುಗಳಾಗಿರ್ಬೋದು ಅಥವಾ ರಸ್ತೆ ಆಗಿರ್ಬೋದು ಅಂತ ಹೇಳ್ತಾರೆ. ನಾವು ಇವರು ನಂಬ್ಕೊಂಡು ಹೆಂಗೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು? ಇಂಥ ಅಧಿಕಾರಿಗಳು ಇಲ್ಲಿ ಇರೋದು ಸೂಕ್ತ ಅಲ್ಲ. ಅವ್ರು ಯಾವ ಇಲಾಖೆ ಇದ್ದರೆ ಅವರು ಆ ಇಲಾಖೆ ವರ್ಗಾವಣೆ ಮಾಡಬೇಕು. ಇಲ್ಲದ ಪಕ್ಷದಲ್ಲಿ ಮುಂದಿನಲ್ಲಿ ಗಜಾಯಪಣ ಏನು ಆನೆ ದಸರಾಕ್ಕೆ ಗಜಾಯಪಣ ಹೋಗ್ತದೆ, ಅದರಲ್ಲಿ ನಾವು ನೇರ ನಮ್ಮ ಸಮುದಾಯದ ಮುಖಂಡರು ಹೆಚ್ಚು ಸೇರಿ ಪ್ರತಿಭಟನೆ ಮಾಡಬೇಕಂತ ಆಲೋಚನೆ ಮಾಡ್ತಿದ್ದೀವಿ. ಅದು ಆಗದ ಪಕ್ಷದಲ್ಲಿ ಮುಂದೆ ನಮ್ಮ ಮೈಸೂರಲ್ಲಿ ಜಿಲ್ಲಾಧಿಕಾರಿ ತಪ್ಪಿದ್ರೆ ನಮ್ಮ ಟ್ರೈಬಲ್ ಇಲಾಖೆಯ ಕಚೇರಿ ಮುಂದೆ ಧರಣಿ ಮಾಡ್ತೀವಿ. ನಾನು ಜಿಲ್ಲಾ ಜೇನು ಕುರುಬ ಅಭಿವೃದ್ಧಿ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಿದ್ದೀನಿ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 2024ರ ಸಾಲಿನಲ್ಲಿ ಎಲ್ಲ ಹುಣಸೂರು ತಾಲೂಕಿನ ಎಲ್ಲ ಆಶ್ರಮ ಶಾಲೆಗಳಲ್ಲಿ 8ನೇ ತರಗತಿಯನ್ನು ಪ್ರಾರಂಭಿಸಿದ್ದಾರೆ. ಆದರೆ ಪ್ರಾರಂಭವಾಗಿ 3 ತಿಂಗಳು ಕಳೆದರೂ ಕೂಡ ಇದುವರೆಗೆ ಯಾವುದೇ ಒಬ್ಬ ನುರಿತ ಶಿಕ್ಷಕನನ್ನು ಇದುವರೆಗೆ ಆಶ್ರಮ ಶಾಲೆಗೆ ನೇಮಕ ಮಾಡಿಲ್ಲ. ಹೀಗೆ ಆದಲ್ಲಿ ನಮ್ಮ ಕಾಡುಗುಡಿಗಳ ಭವಿಷ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಆಲೋಚನೆ ಮಾಡಬೇಕಾಗುತ್ತೆ. ಹೀಗೆ ಎಲ್ಲ ನೋಡಿದ್ರೆ ನೀವು ಅಂಬೇಡ್ಕರ್ ವಸತಿ ಶಾಲೆ ಅಂತ ತಗೊಂಡ್ರೆ ಅಲ್ಲಿ ಕೂಡ ಎಲ್ಲ ನುರಿತ ಶಿಕ್ಷಕರನ್ನ ನೇಮಕ ಮಾಡ್ತಿದ್ದಾರೆ. ಆದರೆ ನಮ್ಮ ಆಶ್ರಮ ಶಾಲೆಗೆ ಒಬ್ಬ ಶಿಕ್ಷಕರನ್ನು ನೇಮಕ ಮಾಡೋದ್ರಲ್ಲಿ ಸರ್ಕಾರ ಬಹಳ ಬೇಜವಾಬ್ದಾರಿತನದಿಂದ ನಡ್ಕೋತಿದೆ. ಅದರ ಜೊತೆಗೆ ಈಗಿರತಕ್ಕಂಥ ಶಿಕ್ಷಕರು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕಾದವರು ಇವತ್ತು ಏನು ಮೋಜು ಮಸ್ತಿ ಇಂಥ ಇದರಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾ ಕಾಡುಗುಡಿಗಳನ್ನು ಮೂಲೆ ಗುಂಪು ಮಾಡುವ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಸರಿಯಾದ ಕ್ರಮ ತೆಗೆದುಕೊಂಡಾದ ಪಕ್ಷದಲ್ಲಿ ನಾವು ಇಡೀ ತಾಲೂಕಿನ ಜೇನು ಕುರುಬ ಸಮುದಾಯದವರು ಮುಂದಿನ ನಾಡಹಬ್ಬ ದಸರಾದ ಸಂದರ್ಭದಲ್ಲಿ ಸಮುದಾಯವನ್ನು ಒಗ್ಗೂಡಿಸಿ ಬೃಹತ್ ಹೋರಾಟವನ್ನು ಮಾಡಬೇಕಾಗ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಿದ್ದೀನಿ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಕಾಡುಗುಡಿಗಳಿಗೆ ಅನ್ಯಾಯ ಆಗುತ್ತಿರತಕ್ಕಂಥನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸೂಕ್ತ ರೀತಿಯ ಕ್ರಮ ಕೈಗೊಳ್ಳಬೇಕೆಂಬುದಾಗಿ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಿದ್ದೀನಿ. ಸರ್ ನಮಸ್ತೆ, ನನ್ನ ಹೆಸರು ಬಸವಣ್ಣ ಅಂದ್ಬಿಟ್ಟು ಜೇನು ಕುರುಬರ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಮ್ಮ ಜೇನು ಕುರುಬ ಸಮುದಾಯದ ಬುಡಕಟ್ಟು ಸಮುದಾಯದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಳ ಕುಂಠಿತ ಇದೆ. ಯಾಕೆಂದರೆ ಈ ರೀತಿಯ ಇರುವ ಅಧಿಕಾರಿಗಳಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ ಇವರೆಲ್ಲ. ಆದ್ದರಿಂದ ಸರ್ಕಾರದ ಗಮನಕ್ಕೆ ನಾವು ಕೂಡ ಮಾಧ್ಯಮದ ಮುಖಾಂತರ ವಿಡಿಯೋ ಮುಖಾಂತರ ನಾವೆಲ್ಲ ತಿಳಿಸ್ತಾ ಇದ್ದೀವಿ. ಆದರೂ ಕೂಡ ಅವರು ನಮ್ಮ ಮಾತುಗಳನ್ನ ಸರಿ ಕೇಳದೆ ನಮಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇಲ್ಲ. ಆದ್ದರಿಂದ ಈ ವಿಚಾರವನ್ನು ನಾವು ಕೂಡ ಈಗ ನಮ್ಮ ಸಮುದಾಯವನ್ನು ಕೇಳೋರೆಲ್ಲ ಯಾರೂ ಇಲ್ಲ. ಆದ್ದರಿಂದ ಈಗ ನಾವುಗಳೀಗ ಹೋರಾಟ ಮಾಡುವ ದಿಕ್ಕಿನಲ್ಲಿ ಈಗ ನಾವೆಲ್ಲ ನಿಂತಿದ್ದೇವೆ. ಈ ವಿಚಾರಗಳನ್ನ ತಾವು ಸರ್ಕಾರ ಗಮನ ತಗೊಂಡು ನಮ್ಮ ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸಿ
ಈಗ ಯಾವ ರೀತಿ ನಮ್ಮ ಜೇನು ಕುರುಬರು, ಅದರಲ್ಲೂ ನಮ್ಮ ಜೇನು ಕುರುಬರು ಭಾಳ ಹಿಂದೆ ಉಳಿದ್ರು, ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಿಲ್ಲ ಅಂತ ಕಾಲಕ್ಕೆ ನಾವು ಭಾಳ ಮುಂದೆ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಈಗ ನಾವು ಬೀದಿಗಿಳಿದು ನಿಂತಿದ್ದೀವಿ. ಈಗ ಇನ್ನು ಮುಂದೆ ನಾವು ಹೋರಾಟವನ್ನು ನಮ್ಮ ಕೆಲಸಗಳಾಗಲ್ಲ ಅಂತ ಕಾಲಕ್ಕೆ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಂತೇಳಿ ನೇರ್ಲು ಪುಟ್ಟ ಹೇಳಿ ನಾನು ಜೇನು ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಆಗಿದ್ದೀನಿ. ಏನಾಗಿದೆ ಅಂತ ಹೇಳಿದ್ರೆ ಶಿಕ್ಷಕರು ಅದು ಒಂದು HM ಹಾಸ್ಟೆಲ್ಗಳಲ್ಲಿ ಬರ್ತಡೇ ಆಚರಣೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆಲ್ಲ ಇದು ಮಾಡಿಕೊಂಡು ಭಾಳ ಅನ್ಯಾಯ ಆಗ್ತದೆ. ಈ ಲೆಕ್ಕದಲ್ಲಿ ಬರ್ತಡೇ ಆಚರಣೆ ಮಾಡಬಾರ್ದು ಹಾಸ್ಟೆಲ್ಗಳಲ್ಲಿ. ಇವರೆಲ್ಲ ಮೋಜು ಮಸ್ತು ಮಾಡಿ ಬರ್ತಡೇ ಎಲ್ಲ ಮಾಡಿಕೊಂಡು ಭಾಳ ಅದ್ದೂರಿಯಾಗಿ ಇದು ಮಾಡಿಕೊಂಡು ಇದು ಮಾಡ್ತಾವ್ರೆ. ನಮ್ಮನ್ನ ಭಾಳ ಕಡೆಗಣಿ ಕಾಣ್ತಾವ್ರೆ. ಮೇಲ್ಮಟ್ಟ ಅಧಿಕಾರಿಗಳಿಗೆ ನಾವು ಯಾವ ಸ್ಟೇಟ್ಮೆಂಟ್ ಕೊಟ್ಟರು, ಯಾವ ಪತ್ರಿಕೆ ಕೊಟ್ಟರು ಏನೋ ಅವರು ಕ್ರಮ ತಗೊಳ್ಳೋದಿಲ್ಲ. ಅವ್ರು ಯಾವ ಇಲಾಖೆಯಲ್ಲಿದ್ದರೂ ಆ ಇಲಾಖೆಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ವರ್ಗಾವಣೆ ಮಾಡಿ ನಮಗೆ ಬೇರೆ ಮಾಸ್ಟ್ರು ಹಾಕಿ ಕೊಡಬೇಕಂತೇಳಿ ನಮ್ಮ ವಿನಂತಿ.